ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಐಸಿಸಿ ಕಾರ್ಯದರ್ಶಿಗಳು, ಉಸ್ತುವಾರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಭಿಷೇಕ್ ದತ್ತಾರ್ ಅವರೇ, ಹಾಗೆಯೇ ಮಾಜಿ ಮಂತ್ರಿಗಳು, ಮಹದೇವಪುರ ಕ್ಷೇತ್ರದ ಕಾಂಗ್ರೆಸ್ಸಿನ ಅಭ್ಯರ್ಥಿ ಆಗಿದ್ದಂಥ ಸನ್ಮಾನ್ಯ ಶ್ರೀ ನಾಗೇಶ್ ಅವರೇ, ಕೆಪಿಸಿಸಿಯ ಉಪಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಆರ್ ಮಂಜುನಾಥ್ ರವರೇ, ಜಿಲ್ಲಾ ಅಧ್ಯಕ್ಷನೇ ಆಗಿರ್ತಕ್ಕಂಥ ಮಹಿಳಾ ಅಧ್ಯಕ್ಷನೇ ಆಗಿರ್ತಕ್ಕಂಥ ಶಿಲ್ಪಾರವರೇ, ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು, ಉಸ್ತುವಾರಿಗಳಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಮುರುಗನ್ ರವರೇ, ನೂತನವಾಗಿ ಗ್ಯಾರಂಟಿ ಅಧ್ಯಕ್ಷನೇ ಈಸ್ಟ್ ಜಿಲ್ಲೆಯ ಅಧ್ಯಕ್ಷನೇ ಆಗಿರ್ತಕ್ಕಂಥ ಶ್ರೀಮತಿ ಜೈ ಶಾಂಭವಿ ಅವರೇ, ಎಲ್ಲ ಬ್ಲಾಕಿನ ಅಧ್ಯಕ್ಷರುಗಳೇ, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರುಗಳೇ, ಮಹಿಳಾ ಅಧ್ಯಕ್ಷರಿಯರೇ, ವಾರ್ಡ್ ಅಧ್ಯಕ್ಷರುಗಳೇ, ಎಲ್ಲ ಹಿರಿಯ ನಾಯಕರುಗಳೇ, ಯಾಕಂತ ಹೇಳಿದ್ರೆ ಎಲ್ಲರ ಹೆಸರು ಹೇಳೋದಕ್ಕೆ ಆಗೋದಿಲ್ಲ ಅಂಥೇಳಿ ಎಲ್ಲ ಮುಖಂಡರುಗಳೇ, ಇವತ್ತು ಈ ಸಭೆಯ ವಿಚಾರವನ್ನು ಸವಿಸ್ತಾರವಾಗಿ ಎಲ್ಲ ಆರ್ ಮಂಜುನಾಥ್ ರವರು, ನಾಗೇಶ್ ರವರು ತಿಳಿಸಿದ್ದಾರೆ. ಒಂದು ಚುನಾವಣೆ ವಿಚಾರ, GBA ಚುನಾವಣೆ ವಿಚಾರ. ಇವತ್ತು ಈ ಕ್ಷೇತ್ರದಲ್ಲಿ 23 ಕ್ಷೇತ್ರಗಳಿದೆ. ಈ ಭಾಗದಲ್ಲಿ 23 ವಾರ್ಡ್ಗಳ ಅಧ್ಯಕ್ಷಗಳು ಈಗಾಗಲೇ ಯಾರು ಆಗಬೇಕು ಅಂತೇಳಿ ಒಂದು ಲಿಸ್ಟನ್ನು ನಾಗೇಶ್ ಅವರು ಕೊಟ್ಟಿದ್ದಾರೆ. ಅದನ್ನು ನಾನು ನಮ್ಮ ಕಾರ್ಯಾಧ್ಯಕ್ಷರಿಗೆ ಈಗಾಗಲೇ ತಲುಪಿಸಿದ್ದೇನೆ. ಅದರಲ್ಲಿ 1 ವಾರ್ಡ್ ಮಾತ್ರ ಪೆಂಡಿಂಗ್ ಇದೆ. ಈಗ ಚುನಾವಣೆಗಳು ನಮ್ಮ ಆರ್ ಮಂಜುನಾಥ್ ಅವರು ಹೇಳಿದಾಗೇ ಎಲ್ರಿಗೂ ಒಂದು ಗುಂಗಿದೆ, ಎಲ್ಲೋ ಒಂದು ಕಡೆ ಇದು ಪೋಸ್ಟ್ಪೋನ್ ಆಗಿಬಿಡ್ತದೆ ಅಂತೇಳಿ. ನನಗೂ ಈಗ ಗಫಾರ್ ಅವ್ರು ಹೇಳ್ತಾ ಇದ್ರು, ಏನೋ 2-3 ಆಗ್ತದಂತೆ ಅಂತ ಹೇಳಿ ಗಾಳಿ ಸುದ್ದಿಗಳು ಯಾವುದೂ ಇಲ್ಲ. ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಒಂದು ಅರ್ಜಿಯನ್ನು ಹಾಕಿದ್ದಾರೆ. 99% ಅದು ರೀಚ್ ಆಗೋದು ಇಲ್ಲ, ಅದನ್ನು ಒಪ್ಪೋದು ಇಲ್ಲ. 99% ಎಲೆಕ್ಷನ್ ಆಗ್ತದೆ, ಜೂನಲ್ಲೇ ಆಗ್ತದೆ. ಅದಕ್ಕೆ ನಾವು ತಯಾರಾಗಬೇಕು. ಬಹುಶಃ ಏನಾದರೂ ಆ ಸುಪ್ರೀಂ ಕೋರ್ಟ್ ಅವರು ಏನಾದರೂ ಅವಕಾಶ ಕೊಟ್ಟರೆ 1 ತಿಂಗಳು 2 ತಿಂಗಳು ಪೋಸ್ಟ್ಪೋನ್ ಆಗ್ಬೋದೇ ವಿನಾ 100% ಎಲೆಕ್ಷನ್ ಹತ್ತಕ್ಕೂ ಆಗ್ತದೆ. ಅದರಲ್ಲಿ ಎರಡನೇ ಮಾತಕ್ಕೂ ಇಲ್ಲ. ಆದರೆ ನಾವು ಯಾವ ರೀತಿ ಇವತ್ತು ದಿವಸ ತಯಾರಾಗಬೇಕಾಗಿರ್ತಕ್ಕಂಥದ್ದು ಅನ್ನೋಂಥದ್ದೇ ಪ್ರಶ್ನೆ ಇಲ್ಲ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅಥವಾ ಈ ಕ್ಷೇತ್ರದಲ್ಲಿ ನಮಗೆ ಚುನಾಯಿತ ಪ್ರತಿನಿಧಿಗಳು ಇವತ್ತು ದಿವಸ ಇಲ್ಲ. ಬಹುಶಃ ನಿಮ್ಮ ಕ್ಷೇತ್ರದಲ್ಲಿ ಸುಮಾರು 2008ಇಂದನೂ ವಿರೋಧ ಪಕ್ಷನೇ ಇಲ್ಲಿ ಗೆಲ್ತಾ ಇದೆ. KR ಪುರಂ ಕ್ಷೇತ್ರದಲ್ಲಿ ಏನು ವಿಪರ್ಯಾಸ ಅಂತ ಹೇಳಿದ್ರೆ, ಆ ಗೆದ್ದಿರೋನೇ ಎಲ್ಲರನ್ನೂ ಕರ್ಕೊಂಡು ಹೋಗ್ಬಿಟ್ಟ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸತತವಾಗಿ BJP ಇರೋದ್ರಿಂದ ಅನೇಕ ಜನ ಮುಖಂಡರುಗಳೇ ಸ್ವಲ್ಪ ಆ ಸ್ಪಿರಿಟ್ ಸ್ವಲ್ಪ ಕುಂದೋಗಿದೆ. ಆದರೂ ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಅಷ್ಟು ಹೆಚ್ಚು ಮತಗಳು, 1,30,000 ಮತಗಳು ಬಂದಿರತಕ್ಕಂಥದ್ದು ಭಾಳಷ್ಟು ಕಾಂಗ್ರೆಸ್ಸಿನ ಬೇರು ಇಲ್ಲಿ ಭಾಳಷ್ಟು ಸ್ಟ್ರಾಂಗ್ ಆಗಿದೆ ಅಂತೇಳಿ ಅದು ಒಂದು ಸೂಚನೆ. ಇಲ್ಲಾಗಲಿ KR ಪುರಂ ಕ್ಷೇತ್ರದಲ್ಲಾಗಲಿ, 2 ಕ್ಷೇತ್ರದಲ್ಲೂ ಕಾಂಗ್ರೆಸ್ಸಿನ ಅಡಿಪಾಯ ಭಾಳಷ್ಟು ಈ ಕ್ಷೇತ್ರಗಳಲ್ಲಿ ಗಟ್ಟಿಯಾಗಿದೆ. ನಾವು ಎಲ್ಲೋ ಒಂದು ಕಡೆ ಅದನ್ನು ಕನ್ವರ್ಟ್ ಮಾಡೋದ್ರಲ್ಲಿ ನಾವು ವಿಫಲರಾಗಿದ್ದೇವೆ. 2 ಕ್ಷೇತ್ರಗಳಲ್ಲೂ ನಾನು ಹೇಳ್ತಾ ಇದ್ದೀನಿ. ಇದು ಮೊನ್ನೆ ನಡೆದಂಥ ಬಾಗಲಕೋಟೆ ಕ್ಷೇತ್ರದ ಮಾತ್ರ ನಾನು ತಿಳಿಸ್ತೇನೆ ನಿಮಗೆ. ದಾವಣಗೆರೆ ಏನೋ ಪರವಾಗಿಲ್ಲ ಅಲ್ಲಿ, ಆದರೆ ಬಾಗಲಕೋಟೆಯಲ್ಲಿ ಎಲ್ಲರೂ 50-50 ಇದೆ ಅಂತ ಹೇಳಿ ಅಂದ್ಕೊಂಡಿದ್ರು. ನಾನು ಒಂದು ಸತಿ ವಿಸಿಟ್ ಮಾಡಿದ್ದೆ ಬಾಗಲಕೋಟೆಗೆ. ಅಲ್ಲಿ ಬಾಗಲಕೋಟೆ ಟೌನಲ್ಲಿ ಬೂತ್ ಏಜೆಂಟ್ಗಳೇ ಇರಲಿಲ್ಲ ಅಂತ ಹೇಳಿ ಒಂದು ಇನ್ಫಾರ್ಮೇಶನ್. ಆಮೇಲೆ ಅಲ್ಲಿ ಹೋಗಿದ್ದಂಥ 1.5 ತಿಂಗಳು 2 ತಿಂಗಳು ಮುಂಚೆನೇ ನಾಯಕರುಗಳು ಹೋಗಿ ಅಲ್ಲಿ ಬೂತ್ ಏಜೆಂಟ್ಗಳನ್ನ ತಯಾರು ಮಾಡಿದ್ರು.